ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ನಿಮಗೆ ಬರ್ತ್ಡೇ ಪಾರ್ಟಿ ವೀಡಿಯೋ ಎಡಿಟಿಂಗನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಬರ್ತ್ಡೇಗೆ ವಿಶ್ ಮಾಡಲಿಕ್ಕೆ ವಾಟ್ಸಪ್ ಸ್ಟೇಟಸ್ ಹಾಕೋದಕ್ಕೆ, ಇನ್ಸ್ಟಾಗ್ರಾಮ್ ಸ್ಟೇಟಸ್ ಹಾಕೋದಕ್ಕೆ, ಯಾವುದಕ್ಕೆ ಆದರೂ ಕೂಡ ಬರ್ತ್ಡೇಗೆ ವಿಶ್ ಮಾಡಲಿಕ್ಕೋಸ್ಕರ ಯಾವ ರೀತಿಯಾಗಿ ವೀಡಿಯೋನ ಎಡಿಟಿಂಗ್ ಮಾಡ್ಕೊಳ್ಬೋದು ಅಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಾನು ಈಗ ನಿಮಗೆ ಕೈನ್ ಮಾಸ್ಟರಲ್ಲಿ ಯಾವ ರೀತಿಯಾಗಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನೀವು ಕೈನ್ ಮಾಸ್ಟರ್ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಪ್ಲೇಸ್ಟೋರಲ್ಲಿ ಸಿಗುತ್ತೆ, ಡೌನ್ಲೋಡನ್ನು ಮಾಡ್ಕೊಳ್ಳಿ. ಫ್ರೆಂಡ್ಸ್, ನೀವು ನೋಡ್ತಾ ಇರೋದು ಬದ್ರಿನಾಯಕ್ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಆದಷ್ಟು ವೀಡಿಯೋ ಎಡಿಟಿಂಗ್ಗಳನ್ನು ಯಾರು ಮಾಡ್ತಾರೆ ಅವರಿಗೆ ಶೇರ್ ಮಾಡಿ. ಈಗ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲು ನೀವು ಕೈನ್ ಮಾಸ್ಟರನ್ನು ಓಪನ್ ಮಾಡ್ಕೊಳ್ಳಿ. ನಾನು ಇವಾಗ ಕೈನ್ ಮಾಸ್ಟರನ್ನು ಓಪನ್ ಮಾಡ್ತೀನಿ. ಕೈನ್ ಮಾಸ್ಟರನ್ನು ಓಪನ್ ಮಾಡಿದಾಗ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಮೇಲ್ಗಡೆ ನೋಡಿ ಕ್ರಿಯೇಟ್ ನ್ಯೂ ಅಂತ ಇದೆ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೀವು ರೇಷಿಯೋನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಸುಮಾರು ರೇಷಿಯೋಗಳು ಇದ್ದಾವೆ, 5-6 ರೇಷಿಯೋಗಳು ಇದ್ದಾವೆ. ಫ್ರೆಂಡ್ಸ್, ನಿಮಗೆ ಯಾವ ರೇಷಿಯೋ ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ಫುಲ್ ಸ್ಕ್ರೀನ್ ಬೇಕು ಅಂತಂದರೆ 9:16 ಇದೆಯಲ್ವ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಈಗ 1:1 ಸೆಲೆಕ್ಟ್ ಮಾಡ್ತೀನಿ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿಕೊಂಡು ನಂತರ ಇಲ್ಲಿ ಕೆಳಗಡೆ ನೋಡಿ ಅಡ್ವಾನ್ಸ್ಡ್ ಅಂತ ಇದೆ, ಆಟೋ ಅಂತ ಇದೆ. 3 ಆಪ್ಷನ್ಸ್ಗಳು ಇದ್ದಾವೆ. ನೀವು ಇಂಪೋರ್ಟ್ ಮಾಡ್ಕೊಳ್ಳೋಂಥ ವಿಡಿಯೋ ಆಗಿರ್ಬೋದು, ಹಾಗೆ ಫೋಟೋ ಆಗಿರ್ಬೋದು, ಪೂರ್ತಿಯಾಗಿ ನಿಮ್ಮ ಸ್ಕ್ರೀನ್ಗೆ ಫಿಲ್ ಆಗಬೇಕು ಅಂತಂದರೆ ಫಿಲ್ಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಫಿಟ್ ಆಗಿರಬೇಕು ಅಂತಂದರೆ ಫಿಟ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಟೋ ಬೇಕು ಅಂತಂದರೆ ಆಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಫಿಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿರ್ತೀನಿ ಯಾವಾಗಲೂ. ನಂತರ ಕೆಳಗಡೆ ಕ್ರಿಯೇಟ್ ಅಂತ ಇದೆ, ಕ್ರಿಯೇಟ್ ಮೇಲ್ಗಡೆ ಕ್ಲಿಕ್ ಮಾಡಿ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ನಮಗೆ ಇಲ್ಲಿ ನಿಮ್ಮ ಫೋನ್ ಗ್ಯಾಲರಿ ಓಪನ್ ಆಗುತ್ತೆ. ಫ್ರೆಂಡ್ಸ್, ಇಲ್ಲಿ ನೀವು ನಿಮಗೆ ವಿಡಿಯೋ ಸೆಲೆಕ್ಟ್ ಮಾಡಬೇಕು ಅಂತಂದರೆ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಫೋಟೋ ಸೆಲೆಕ್ಟ್ ಮಾಡಬೇಕು ಅಂತಂದರೆ ಫೋಟೋವನ್ನು ಸೆಲೆಕ್ಟನ್ನು ಮಾಡ್ಕೊಳ್ಬೋದು. ಫ್ರೆಂಡ್ಸ್, ನಾನು ಇವಾಗ ಕೆಲವೊಂದಿಷ್ಟು ನನ್ನ ಫೋಟೋಗಳನ್ನು ಸೆಲೆಕ್ಟನ್ನು ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ಫೋಟೋ ವಿಡಿಯೋನ ಸೆಲೆಕ್ಟ್ ಮಾಡಿ ಆದಮೇಲೆ ನಂತರ ರೈಟ್ ಸೈಡಲ್ಲಿ ಮೇಲ್ಗಡೆ ನೋಡಿ ರಾಂಗ್ ಮಾರ್ಕ್ ಇದೆ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ನಮಗೆ ನೀವು ಆಯ್ಕೆ ಮಾಡ್ಕೊಂಡಿರುವಂಥ ಫೋಟೋಸ್ ಹಾಗೆ ವೀಡಿಯೋಸ್ ಆಗಿರ್ಬೋದು ಎಲ್ಲ ಕೂಡ ಇಲ್ಲಿ ಬಂದಿರುತ್ತೆ. ನಂತರ ಈ ಫೋಟೋ ಇದೆಯಲ್ವಾ, ನೀವು ಫೋಟೋವನ್ನು ಜಾಸ್ತಿ ಹೊತ್ತು ಬೇಡ, ಕಟ್ ಮಾಡಬೇಕು. ನೀವು ಒಂದು ಫೋಟೋವನ್ನು ಇಂಪೋರ್ಟ್ ಮಾಡಿಕೊಂಡ್ರೆ 15 ಸೆಕೆಂಡ್ ಇರುತ್ತೆ. 15 ಸೆಕೆಂಡ್ ಬೇಡ, 5 ಸೆಕೆಂಡ್ ಸಾಕು ಅಂತ ಆ ಫೋಟೋವನ್ನು ಕಟ್ ಮಾಡಬೇಕು ಅಂತಂದರೆ ಕ್ಲಿಪ್ ಇದೆಯಲ್ವಾ ಕೆಳಗಡೆ ನೋಡಿ, ಆ ಕ್ಲಿಪ್ ಮೇಲ್ಗಡೆ ಕ್ಲಿಕ್ ಮಾಡಿ. ನಂತರ ಮೇಲ್ಗಡೆ ಟ್ರಿಮ್ ಸ್ಪ್ಲಿಟ್ ಅಂತ ಇರುತ್ತೆ, ಟ್ರಿಮ್ ಸ್ಪ್ಲಿಟ್ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಇಲ್ಲಿ ಟ್ರಿಮ್ ಲೆಫ್ಟ್ ಅಂತ ಇರುತ್ತೆ, ಟ್ರಿಮ್ ರೈಟ್ ಅಂತ ಇರುತ್ತೆ. ನೀವು ಟ್ರಿಮ್ ರೈಟ್ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಯಾವ ಕಡೆ ಟ್ರಿಮ್ ಆಗಬೇಕು ಆ ಕಡೆ ಕ್ಲಿಕ್ ಮಾಡಿ, ಆ ಒಂದು ಸಿಂಬಲ್ ಮೇಲ್ಗಡೆ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ಫೋಟೋ ಏನಿರುತ್ತೆ ಆ ಸೈಜ್ ಕಡಿಮೆ ಆಗುತ್ತೆ. 15 ಸೆಕೆಂಡ್ ಇರೋದು ಈಗ 5 ಸೆಕೆಂಡ್ ಆಗಿದೆ. ಫ್ರೆಂಡ್ಸ್, ಈ ರೀತಿಯಾಗಿ ನಿಮಗೆ ಬೇಕಾಗಿರೋ ಥರ ಎಲ್ಲ ಫೋಟೋಗಳನ್ನು ಕಟ್ಟನ್ನು ಮಾಡ್ಕೊಳ್ಬೋದು. ನಾನು ಇವಾಗ ಈ ಒಂದು ಫೋಟೋವನ್ನು ಕಟ್ ಮಾಡ್ಕೊಂಡಿದ್ದೀನಿ. ಇನ್ನೊಂದು ರೀತಿಯಲ್ಲಿ ಕೂಡ ನೀವು ಅದನ್ನು ಕಡಿಮೆಯನ್ನು ಮಾಡ್ಕೊಳ್ಬೋದು. ಆ ಫೋಟೋ ಕ್ಲಿಪ್ ಮೇಲ್ಗಡೆ ಕ್ಲಿಕ್ ಮಾಡಿಕೊಂಡು ಎಂಡಲ್ಲಿ ನೋಡಿ ಒಂದು 3 ಲೈನ್ಸ್ 4 ಡಾಟ್ಸ್ ಇದೆ, ಅದ್ರ ಮೇಲ್ಗಡೆ ಲಾಂಗ್ ಪ್ರೆಸ್ ಮಾಡಿ ಈ ರೀತಿ ತಗೊಂಡು ಹೋಗಿ ಸಣ್ಣ ಕೂಡ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ಈಗ ನಾನು ಎಲ್ಲ ಫೋಟೋವನ್ನು ನನಗೆ ಬೇಕಾದಷ್ಟು, ನನಗೆ ಎಷ್ಟು ಸ್ಮಾಲ್ ಬೇಕೋ ಅಷ್ಟು ಸ್ಮಾಲನ್ನು ಮಾಡ್ಕೊಂಡಿದ್ದೀನಿ. ನೀವು ದೊಡ್ಡ ಬೇಕು ಅಂತಂದರೆ ದೊಡ್ಡನ್ನು ಕೂಡ ಮಾಡ್ಕೊಳ್ಬೋದು. ಈಗ ನಾನು ಏನು ಮಾಡ್ತೀನಿ ಅಂದರೆ ಈ ಫೋಟೋ ನಾರ್ಮಲ್ ಆಗಿ ಇರುತ್ತೆ ಈ ರೀತಿಯಾಗಿ, ಇದನ್ನು ಝೂಮ್ ಮಾಡೋಣ. ಈಗ ಆ ಫೋಟೋ ಕ್ಲಿಪ್ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಪಾನ್ ಆ್ಯಂಡ್ ಝೂಮ್ ಅಂತ ಇದೆಯಲ್ವಾ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ. ರೈಟ್ ಸೈಡಲ್ಲಿ ಇದೆ ನೋಡಿ ಮೇಲ್ಗಡೆ. ಇಲ್ಲಿ ಫ್ರೆಂಡ್ಸ್ 2 ಆಪ್ಷನ್ ಇದೆ ನೋಡಿ, ಸ್ಟಾರ್ಟ್ ಪೊಸಿಷನ್ ಹಾಗೆ ಎಂಡ್ ಪೊಸಿಷನ್. ನೀವು ಇಲ್ಲಿ ಸ್ಟಾರ್ಟ್ ಪೊಸಿಷನ್ ಯಾವ ರೀತಿಯಾಗಿ ಇರಬೇಕು ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸ್ಟಾರ್ಟ್ ಪೊಸಿಷನ್ ಮೇಲ್ಗಡೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಫೋಟೋ ಹೇಗಿರಬೇಕು, ಸ್ಟಾರ್ಟ್ ಪೊಸಿಷನಲ್ಲಿ ಯಾವ ರೀತಿಯಾಗಿ ಇರಬೇಕು ಅಂತ ನೀವು ಎಡಿಟನ್ನು ಮಾಡ್ಕೊಳ್ಬೇಕಾಗುತ್ತೆ. ಝೂಮ್ ಬೇಕು ಅಂತಂದರೆ ಝೂಮ್ ಮಾಡ್ಕೊಳ್ಬೋದು, ಹಾಗೆ ಸ್ಮಾಲ್ ಆಗಬೇಕು ಅಂತಂದರೆ ಸ್ಮಾಲ್ ಮಾಡ್ಕೊಳ್ಬೋದು. ನಾನೀಗ ಸ್ಟಾರ್ಟ್ ಪೊಸಿಷನ್ ಸ್ಮಾಲನ್ನು ಮಾಡ್ಕೊಳ್ತೀನಿ. ನಂತರ ಎಂಡ್ ಪೊಸಿಷನ್ ಝೂಮ್ ಮಾಡ್ತೀನಿ. ಫ್ರೆಂಡ್ಸ್, ಈ ರೀತಿಯಾಗಿ. ಹಾಗೆ ಫ್ರೆಂಡ್ಸ್, ನಿಮಗೆ ಯಾವ ರೀತಿ ಬೇಕು ಆ ರೀತಿಯಾಗಿ ಅಷ್ಟು ಫೋಟೋನ ಝೂಮನ್ನು ಮಾಡ್ಕೊಳ್ಬೋದು. ನಾನು ಇವಾಗ ಎಲ್ಲ ಫೋಟೋನ ಪ್ಯಾನ್ ಆ್ಯಂಡ್ ಝೂಮನ್ನು ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ಈಗ ನಾನು ಎಲ್ಲ ಫೋಟೋಗಳನ್ನು ಪಾನ್ ಆ್ಯಂಡ್ ಝೂಮನ್ನು ಮಾಡ್ಕೊಂಡಿದ್ದೀನಿ. ಈಗ ಏನು ಮಾಡಬೇಕು ಅಂತಂದರೆ ಇಲ್ಲಿ ಮಿಡ್ಲಲ್ಲಿ ಒಂದು ಫೋಟೋ ಆದ ನಂತರ ಮಿಡ್ಲಲ್ಲಿ ನೋಡಿ ಒಂದು ಚೌಕ್ ಬಾಕ್ಸ್ ಇದೆ ಬ್ಲ್ಯಾಕ್ ಕಲರಲ್ಲಿ, ಅಲ್ಲಿ ನೀವು ಎಫೆಕ್ಟ್ಗಳನ್ನು ಆ್ಯಡ್ ಮಾಡ್ಬೋದು. ಆ ಚೌಕ್ ಬಾಕ್ಸ್ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಟ್ರಾನ್ಸಿಕ್ಸ್ ಎಫೆಕ್ಟ್ಗಳು ಅಂತ ಬರ್ತವೆ. ಫ್ರೆಂಡ್ಸ್, ಇಲ್ಲಿ ನಿಮಗೆ ಯಾವ ರೀತಿಯಾದಂಥ ಎಫೆಕ್ಟ್ಗಳು ಬೇಕು ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಾನು ಈಗ ಫಸ್ಟ್ ಆಪ್ಷನ್ ಇರುವಂಥದ್ದು ಕ್ಲಿಕ್ ಮಾಡ್ತೀನಿ. ನಂತರ ಇಲ್ಲಿ ಸುಮಾರು ಆಪ್ಷನ್ಸ್ಗಳು ಇರ್ತವೆ, ಅದರಲ್ಲಿ ಯಾವ ಎಫೆಕ್ಟನ್ನು ಆ್ಯಡ್ ಮಾಡಬೇಕು ಅಂತಿದ್ರೆ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ನಮಗೆ ಬರುತ್ತೆ. ನಂತರ ಇಲ್ಲಿ ಎಷ್ಟು ಸಮಯ ಇರಬೇಕು ಆ ಎಫೆಕ್ಟ್ ಅನ್ನೋದು ಕೂಡ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೋದು. ಇಲ್ಲಿ ನೋಡಿ ಫೋಟೋ ಕೆಳಗಡೆ ಬರುತ್ತೆ, ಇಲ್ಲಿ ನಮ್ಮ ಫೋಟೋ ಇರುತ್ತಲ್ವ, ಆ ಫೋಟೋ ಕೆಳಗಡೆ 3, 4, 5, 4.5ವರೆಗೂ ಇದೆ. 0.1 ಇಂದ 4.5ವರೆಗೂ ಇರುತ್ತೆ. ಫ್ರೆಂಡ್ಸ್, ನಿಮಗೆ ಎಷ್ಟು ಬೇಕು ಅಷ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು 2 ಸೆಲೆಕ್ಟ್ ಮಾಡ್ಕೊಳ್ತೀನಿ. ನಂತರ ಫ್ರೆಂಡ್ಸ್, ಅಷ್ಟು ಫೋಟೋ ಆ್ಯಂಡ್ ವೀಡಿಯೋಸ್ಗಳಿಗೂ ಅದೇ ರೀತಿಯಾಗಿ ಸೆಟ್ಟನ್ನು ಮಾಡ್ಕೊಳ್ಳಿ. ಈಗ ನಾನು ಇನ್ನು ಉಳಿದ ಫೋಟೋಗಳಿಗೂ ಸೆಟ್ಟನ್ನು ಮಾಡ್ಕೊಳ್ತೀನಿ. ನಂತರ ಈಗ ಫೋಟೋ ಎಡಿಟಿಂಗ್ ಎಲ್ಲ ಕೂಡ ಆಯ್ತಲ್ವ. ಈಗ ಏನು ಮಾಡಬೇಕು ಅಂತಂದರೆ ನೀವು ಇದಕ್ಕೆ ಸಾಂಗನ್ನು ಹಾಕಬೇಕಲ್ವಾ. ಸಾಂಗ್ ಹಾಕಬೇಕು ಅಂತಂದರೆ ಅಲ್ಲಿ ನೋಡಿ ರೈಟ್ ಸೈಡಲ್ಲಿ ಆಡಿಯೋ ಅಂತ ಇದೆ, ಮೀಡಿಯಾ ಕೆಳಗಡೆ ಆಡಿಯೋ ಅಂತ ಇದೆ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿ ಆಪ್ಷನ್ಸ್ಗಳು ಬರ್ತವೆ. ನೀವು ಇಲ್ಲಿ
ನೀವು ಕಾಯಿನ್ ಮಾಸ್ಟರಲ್ಲಿ ಡೌನ್ಲೋಡ್ ಮಾಡ್ಕೊಂಡಿದ್ರೆ ಕಾಯಿನ್ ಮಾಸ್ಟರಲ್ಲಿ ಸೆಲೆಕ್ಟನ್ನು ಮಾಡ್ಬೋದು. ನೀವು ಕಾಯಿನ್ ಮಾಸ್ಟರಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತಂದರೆ ನಿಮಗೆ ಯೂಟ್ಯೂಬಲ್ಲಿ ಡೌನ್ಲೋಡ್ ಮಾಡಿಕೊಂಡು ಇಟ್ಕೊಳ್ಬೋದಲ್ವಾ. ನಿಮ್ಮ ಗ್ಯಾಲರಿಲಿರುವಂತಹ ಸಾಂಗ್ಸನ್ನು ಇಲ್ಲಿ ಆ್ಯಡ್ ಮಾಡಬೇಕು ಅಂತಂದರೆ ಇಲ್ಲಿ ರೈಟ್ ಸೈಡಲ್ಲಿ ನೋಡಿ ಆ ಸಾಂಗ್ಸ್ ಅಂತ ಇದೆ, ಸಾಂಗ್ಸ್ ಆಪ್ಷನ್ ಇದೆ, 3ನೇ ಆಪ್ಷನ್. ಅದ್ರ ಮೇಗಡೆ ಕ್ಲಿಕ್ ಮಾಡಿ. ಅದ್ರ ಮೇಗಡೆ ಕ್ಲಿಕ್ ಮಾಡಿದಾಗ ನಿಮ್ಮ ಗ್ಯಾಲರಿಲಿರುವಂಥ ಸಾಂಗ್ಸ್ ಎಲ್ಲ ಕೂಡ ಬರುತ್ತೆ ಫ್ರೆಂಡ್ಸ್. ನಿಮಗೆ ಯಾವ ಸಾಂಗ್ಸ್ ಬೇಕು ಆ ಸಾಂಗ್ಸ್ ಮೇಗಡೆ ಕ್ಲಿಕ್ ಮಾಡಿದಾಗ ಮುಂದ್ಗಡೆ ಪ್ಲಸ್ ಮಾರ್ಕ್ ಬರುತ್ತೆ, ಹಾಗೆ ಆ ಸಾಂಗ್ಸ್ ಪ್ಲೇ ಆಗ್ತಾ ಇರುತ್ತೆ. ನಂತರ ಪ್ಲಸ್ ಮಾರ್ಕ್ ಮೇಗಡೆ ಕ್ಲಿಕ್ ಮಾಡಿ. ಪ್ಲಸ್ ಮಾರ್ಕ್ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ನಮಗೆ ಆ ಸಾಂಗ್ಸ್ ನಿಮ್ಮ ವಿಡಿಯೋ ಕೆಳಗಡೆ ಬರುತ್ತೆ ಫ್ರೆಂಡ್ಸ್. ನಂತರ ಮೇಲ್ಗಡೆ ರಾಂಗ್ ಮಾರ್ಕ್ ಇದೆ, ರಾಂಗ್ ಮಾರ್ಕ್ ಮೇಲ್ಗಡೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್ ಈಗ ನನಗೆ ಬೇಕಾಗಿರುವಂಥ ಸಾಂಗನ್ನು ತಗೊಂಡಿದ್ದೀನಿ. ಈಗ ಆ ಸಾಂಗ್ ಮೇಲ್ಗಡೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್ ಈಗ ಕೆಳಗಡೆ ನೋಡಿ ಆ ಸಾಂಗ್ ಬಂದಿರೋದು ಕಾಣಿಸ್ತಾ ಇದೆ. ಆ ಸಾಂಗ್ ಮೇಲ್ಗಡೆ ಕ್ಲಿಕ್ ಮಾಡಿ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿಕೊಂಡು ನೀವು ಮೇಲ್ಗಡೆ ಮಿಕ್ಸರ್ ಅಂತ ಇದೆ ನೋಡಿ, ಮಿಕ್ಸರ್ ಮೇಲ್ಗಡೆ ಕ್ಲಿಕ್ ಮಾಡಿಕೊಂಡು ಸಾಂಗ್ ವಾಲ್ಯೂಮ್ ಜಾಸ್ತಿ ಬೇಕು ಅಂದರೆ ಜಾಸ್ತಿಯನ್ನು ಮಾಡ್ಕೊಳ್ಬೋದು, 200% ಮಾಡ್ಕೊಳ್ಬೋದು. ಹಾಗೆ ಏನು ಮಾಡ್ಬೋದು ಅಂತಂದರೆ ಆ ಸಾಂಗ್ ನಿಮಗೆ ಅಡ್ಜಸ್ಟ್ ಆಗಿಲ್ಲ ಅಂತಂದರೆ ಸಾಂಗನ್ನು ಕಟ್ ಮಾಡ್ಕೊಳ್ಬೋದು. ಎಲ್ಲಿ ಬೇಕು ಅಂತಂದರೆ ಅಲ್ಲಿ ಕಟ್ ಮಾಡ್ಕೊಳ್ಬೋದು. ಇಲ್ಲಿ ನೀವು ಸಾಂಗನ್ನು ಕಟ್ ಮಾಡಬೇಕು ಅಂತಂದರೆ ಮಿಕ್ಸರ್ ಅಂತ ಇದಲ್ವಾ, ಮಿಕ್ಸರ್, EQ, ರೀಪ್ಲೇಸ್ ಅವೆಲ್ಲ ಇದೆ. ಅದನ್ನು ಸ್ವಲ್ಪ ಸ್ಕ್ರೋಲ್ ಮಾಡಿದಾಗ ಟ್ರಿಮ್ ಸ್ಪ್ಲಿಟ್ ಅಂತ ಬರುತ್ತೆ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿಕೊಂಡು ಇಲ್ಲಿಗೆ ಕಾಣಿಸುತ್ತೆ ಟ್ರಿಮ್ ಲೆಫ್ಟ್, ಟ್ರಿಮ್ ರೈಟ್, ಸ್ಪ್ಲಿಟ್ ಅಂತ ಕಾಣಿಸುತ್ತೆ ಫ್ರೆಂಡ್ಸ್. ನಿಮಗೆ ರೈಟ್ ಸೈಡ್ ಕಟ್ ಆಗಬೇಕು ಅಂತಂದರೆ ಟ್ರಿಮ್ ರೈಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಲೆಫ್ಟ್ ಸೈಡ್ ಕಟ್ ಆಗಬೇಕು ಅಂತಂದರೆ ಟ್ರಿಮ್ ಲೆಫ್ಟ್ ಮೇಗಡೆ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಇವಾಗ ಟ್ರಿಮ್ ರೈಟ್ ಮೇಗಡೆ ಕ್ಲಿಕ್ ಮಾಡ್ತೀನಿ. ಟ್ರಿಮ್ ರೈಟ್ ಮೇಗಡೆ ಕ್ಲಿಕ್ ಮಾಡಿದಾಗ ರೈಟ್ ಸೈಡ್ ಇರುವಂಥ ಸಾಂಗ್ ಏನಾಗುತ್ತೆ ಕಟ್ ಆಗುತ್ತೆ ಫ್ರೆಂಡ್ಸ್. ನಂತರ ಸ್ವಲ್ಪ ಬ್ಯಾಕ್ ಬನ್ನಿ ಫ್ರೆಂಡ್ಸ್. ನಂತರ ಇಲ್ಲಿ ಬರ್ತ್ಡೇ ಪಾರ್ಟಿಗೋಸ್ಕರ ಈ ವಿಡಿಯೋನ ಎಡಿಟ್ ಮಾಡೋದಲ್ವಾ, ಇಲ್ಲಿ ನೀವು ಬರ್ತ್ಡೇಗೆ ನೀವು ವಿಶ್ ಮಾಡಬೇಕು ಅಂತಂದರೆ ಟೆಕ್ಸ್ಟನ್ನು ಕೂಡ ಇಲ್ಲಿ ಬರೀಬಹುದು ಫ್ರೆಂಡ್ಸ್. ಇಲ್ಲಿ ಮೀಡಿಯಾ ರೈಟ್ ಸೈಡಲ್ಲಿ ಲೇಯರ್ ಅಂತ ಇದೆ ನೋಡಿ, ಲೇಯರ್ ಮೇಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಲೇಯರ್ ಮೇಗಡೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಟೆಕ್ಸ್ಟ್ ಅಂತ ಇದೆ, 4ನೇ ಆಪ್ಷನ್ ಕೆಳಗಡೆ ನೋಡಿ T ಅಂತ ಬರೆದಿದೆ, ಅದ್ರ ಮೇಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಗಡೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೀವು ವಿಡಿಯೋದ ಜೊತೆ ನೀವು ಏನು ವಿಶ್ ಮಾಡಬೇಕು ಅಂತಿದ್ರೆ ಅದನ್ನು ಇಲ್ಲಿ ಟೈಪ್ ಮಾಡ್ಕೊಳ್ಳಿ. ನಾನು ಹ್ಯಾಪಿ ಬರ್ತ್ಡೇ ಅಂತ ಟೈಪ್ ಮಾಡಿದ್ದೀನಿ. ನಂತರ ಓಕೆ ಮೇಗಡೆ ಕ್ಲಿಕ್ ಮಾಡಿ. ಓಕೆ ಮೇಗಡೆ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಹ್ಯಾಪಿ ಬರ್ತ್ಡೇ ಅಂತ ಬರುತ್ತೆ. ಈ ಒಂದು ಟೆಕ್ಸ್ಟಿಗೆ ನೀವು ಕಲರನ್ನು ಚೇಂಜ್ ಮಾಡ್ಕೊಳ್ಬೋದು, ಅನಿಮೇಷನನ್ನು ಹಾಕ್ಬೋದು. ನಾನು ಇವಾಗ ಕಲರನ್ನು ಚೇಂಜ್ ಮಾಡೋಣ. ಇಲ್ಲಿ ಆ ಟೆಕ್ಸ್ಟ್ ಮೇಗಡೆ ಕ್ಲಿಕ್ ಮಾಡ್ಕೊಂಡಿದ್ದಾಗ ಇಲ್ಲಿ ಕಲರ್ ಅಂತ ಇರುತ್ತೆ ನೋಡಿ, ರೈಟ್ ಸೈಡಿಗೆ ಬನ್ನಿ. ರೈಟ್ ಸೈಡಿಗೆ ಕಲರ್ ಅಂತ ಇದೆ, ಅದ್ರ ಮೇಗಡೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಯಾವ ಕಲರನ್ನು ಹಾಕಬೇಕು ಅಂತಿದ್ರೆ ಇಲ್ಲಿ ಚೇಂಜನ್ನು ಮಾಡ್ಕೊಳ್ಳಿ. ನಾನು ಈಗ ರೆಡ್ಡನ್ನು ಹಾಕ್ತೀನಿ. ಹ್ಯಾಪಿ ಬರ್ತ್ಡೇ ಅಂತ ಇದೆಯಲ್ವಾ, ಆ ಒಂದು ಟೆಕ್ಸ್ಟಿಗೆ ಕ್ವಿಟ್ ಲೈನನ್ನು ದೊಡ್ಡ ಮಾಡೋಣ. ಕಲರನ್ನು ಆ್ಯಡ್ ಮಾಡೋದ್ರಿಂದ ಸ್ವಲ್ಪ ಕೆಳಗಡೆ ಬನ್ನಿ, ಅಲ್ಲಿ ಕ್ವಿಟ್ ಲೈನ್ ಅಂತ ಇರುತ್ತೆ, ಅದ್ರ ಮೇಗಡೆ ಕ್ಲಿಕ್ ಮಾಡಿಕೊಂಡು ಮೇಲ್ಗಡೆ ಒಂದು ಬಟನ್ ಇದೆಯಲ್ವ ಅದ್ರ ಮೇಗಡೆ ಕ್ಲಿಕ್ ಮಾಡಿಕೊಂಡು ನಂತರ ಕೆಳಗಡೆ ಬ್ಲ್ಯಾಕ್ ಕಲರ್ ಇದೆ, ಆ ಕಲರ್ ಮೇಗಡೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಯಾವ ಕಲರ್ ಬೇಕು ಆ ಕಲರ್ನ ಹಾಕ್ಕೊಳ್ಳಿ. ನಾನು ಈಗ ಹಳದಿಯನ್ನು ಹಾಕ್ಕೊಳ್ತೀನಿ. ನಂತರ ರೈಟ್ ಮಾರ್ಕ್ ಮೇಗಡೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನೋಡಿ ಈ ರೀತಿಯಾಗಿ ಚಂದ ಮಾಡಿ ಬರುತ್ತೆ. ನಂತರ ಆ ಒಂದು ಟೆಕ್ಸ್ಟ್ ಇದೆಯಲ್ವ, ಟೆಕ್ಸ್ಟ್ ಎಲ್ಲಿವರೆಗೂ ಇರಬೇಕು ಅದನ್ನು ಕೂಡ ಕಟ್ ಮಾಡ್ಕೊಳ್ಬೋದು. ಟೆಕ್ಸ್ಟ್ ಕ್ಲಿಪ್ ಮೇಗಡೆ ಕ್ಲಿಕ್ ಮಾಡಿಕೊಂಡು ಮೇಲ್ಗಡೆ ನೋಡಿ ಟ್ರಿಮ್ ಸ್ಪ್ಲಿಟ್ ಅಂತ ಬರುತ್ತೆ. ಟ್ರಿಮ್ ಸ್ಪ್ಲಿಟ್ ಮೇಗಡೆ ಕ್ಲಿಕ್ ಮಾಡಿಕೊಂಡು ಯಾವ ಸೈಡ್ ಬೇಕು ಆ ಸೈಡ್ ಟ್ರಿಮ್ಮನ್ನು ಮಾಡ್ಕೊಳ್ಬೋದು. ನಂತರ ಫ್ರೆಂಡ್ಸ್ ಬ್ಯಾಕ್ ಬನ್ನಿ. ಸ್ವಲ್ಪ ಫೌಂಟ್, ನೀವು ಫೌಂಟ್ ಸ್ಟೈಲನ್ನು ಚೇಂಜ್ ಮಾಡ್ಕೊಳ್ಬೋದು. ಫೌಂಟ್ ಅಂತ ಇದೆ ನೋಡಿ ಮೇಲ್ಗಡೆ ಎ ಅಂತ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿಕೊಂಡು ಫೌಂಟ್ ಸ್ಟೈಲ್ ನೀವು ಚೇಂಜನ್ನು ಮಾಡ್ಕೊಳ್ಬೋದು. ನಿಮಗೆ 100 ಅಂತಿದೆ, ಯಾವ ಫೌಂಟ್ ಬೇಕು ಅದನ್ನು ಚೇಂಜ್ ಮಾಡ್ಕೊಳ್ಳಿ. ನಾನು ಯಾವುದಾದ್ರೂ ಒಂದು ಫೌಂಟನ್ನು ಕ್ಲಿಕ್ ಮಾಡಿ ನಂತರ ಮೇಲ್ಗಡೆ ರೈಟ್ ಮಾರ್ಕ್ ಮೇಲ್ಗಡೆ ಕ್ಲಿಕ್ ಮಾಡ್ತೀನಿ. ರೈಟ್ ಮಾರ್ಕ್ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ಇಲ್ಲಿ ಫೌಂಟ್ ಚೇಂಜ್ ಆಗುತ್ತೆ ಫ್ರೆಂಡ್ಸ್. ಈಗ ನೋಡಿ ಫೌಂಟ್ ಚೇಂಜ್ ಆಗಿದೆ. ನಂತರ ಈ ಒಂದು ಹ್ಯಾಪಿ ಬರ್ತ್ಡೇ ಫೌಂಟಿಗೆ ಅನಿಮೇಷನನ್ನು ಹಾಕಬೇಕಲ್ವಾ, ಇನ್ ಅನಿಮೇಷನ್ ಫಸ್ಟ್ ಸ್ಟಾರ್ಟಿಂಗ್ ಅನಿಮೇಷನ್ ಯಾವುದು ಬೇಕು ಅದನ್ನು ಹಾಕೋಣ. ನಾನು ಈಗ ಯಾವುದಾದ್ರೂ ಒಂದು ಅನಿಮೇಷನನ್ನು ಹಾಕ್ತೀನಿ. ನೋಡಿ ಬಂತು, ಈ ಒಂದು ಅನಿಮೇಷನನ್ನು ಹಾಕಿದೆ. ನಂತರ ಔಟ್ ಅನಿಮೇಷನ್, ಮುಗಿಯುವಾಗ ಅನಿಮೇಷನ್ ಯಾವುದಿರಬೇಕು ಇದರಲ್ಲಿ ಇದಕ್ಕೂ ಕೂಡ ಒಂದು ಅನಿಮೇಷನನ್ನು ಹಾಕ್ತೀನಿ. ಕ್ಲಿಕ್ ಮಾಡಿ ನಂತರ ಅದಕ್ಕೆ ಟೈಮ್ ಕೂಡ ಸೆಟ್ ಮಾಡ್ಬೋದು, ಯಾವ ರೀತಿಯಾಗಿ ಅನಿಮೇಷನ್ ಪ್ಲೇ ಆಗಬೇಕು ಅಂತ. ಈಗ ಎಲ್ಲ ಕೂಡ ಮಾಡಿ ಆಗಿದೆ. ನಾನು ಈಗ ಇದಕ್ಕೆ ಬರ್ತ್ಡೇ ಸಾಂಗನ್ನು ಹಾಕಿಲ್ಲ, ಅದ್ರ ಬದಲಾಗಿ ಬೇರೆ ಒಂದು ಮ್ಯೂಸಿಕನ್ನು ಹಾಕೊಂಡಿದ್ದೀನಿ ಫ್ರೆಂಡ್ಸ್. ಯಾಕಂತಂದರೆ ಕಾಪಿರೈಟ್ ಬರುತ್ತೆ ಬರ್ತ್ಡೇ ಸಾಂಗ್ಸ್ಗಳನ್ನು ನಾನು ಯೂಸ್ ಮಾಡೋದ್ರಿಂದ. ಅದರಿಂದ ನೀವು ನಾನು ಹಾಕಿರುವಂಥ ಸಾಂಗ್ ಪ್ಲೇಸಲ್ಲಿ ನಿಮಗೆ ಬೇಕಾಗಿರುವಂಥ ಬರ್ತ್ಡೇ ಸಾಂಗ್ಸನ್ನು ಆ್ಯಡ್ ಮಾಡ್ಕೊಳ್ಳಿ. ಅಷ್ಟೇ ಇಲ್ಲಿ ಚೇಂಜಸ್ ಇರೋದು, ಮತ್ತೆಲ್ಲ ಕೂಡ ಕರೆಕ್ಟಾಗಿ ಇದೆ. ಈಗ ನಾನು ಕ್ರಿಯೇಟ್ ಮಾಡಿರುವಂಥ ವೀಡಿಯೋನ ಪ್ಲೇ ಮಾಡ್ತೀನಿ, ನೀವು ಕೂಡ ಕೇಳಿಸ್ಕೊಳ್ಳಿ, ನೋಡಿ ಫ್ರೆಂಡ್ಸ್. ಫ್ರೆಂಡ್ಸ್ ಈಗ ನೋಡಿದ್ರಲ್ವ ಯಾವ ರೀತಿಯಾಗಿ ವೀಡಿಯೋನ ಎಡಿಟನ್ನು ಮಾಡಿ ಆಗಿದೆ ಅಂತ. ನೀವು ಕೂಡ ಇದೇ ರೀತಿಯಾಗಿ ವೀಡಿಯೋನ ಎಡಿಟನ್ನು ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ವೀಡಿಯೋನ ಎಡಿಟನ್ನು ಮಾಡ್ಬೋದು ಕಾಯಿನ್ ಮಾಸ್ಟರಲ್ಲಿ. ಇನ್ನು ತುಂಬ ಆಪ್ಷನ್ಸ್ಗಳು ಸಿಗ್ತವೆ, ತುಂಬ ಎಫೆಕ್ಟ್ಗಳು ಸಿಗ್ತವೆ. ಎಲ್ಲ ರೀತಿಯ ಎಫೆಕ್ಟ್ಗಳನ್ನು ಉಪಯೋಗ ಮಾಡ್ಕೊಳ್ಳಿ. ನಾನು ಕೆಲವೊಂದಿಷ್ಟು ಎಫೆಕ್ಟ್ಗಳನ್ನು ಮಾತ್ರ ತೋರಿಸಿದ್ದೀನಿ. ಇಲ್ಲಿ ಎಲ್ಲ ಎಫೆಕ್ಟ್ಗಳನ್ನು ತೋರಿಸ್ತಾ ಹೋಗಲಿಕ್ಕೆ ಟೈಮ್ ಸಾಕಾಗಲ್ಲ ಫ್ರೆಂಡ್ಸ್. ಆದ್ದರಿಂದ ಈ ರೀತಿಯಾಗಿ ಮಾಡಿದ್ದೀನಿ. ನಿಮಗೆ ಎಫೆಕ್ಟ್ಗಳ ಬಗ್ಗೆ ವೀಡಿಯೋಸ್ಗಳು ಏನಾದರೂ ಬೇಕು ಅಂದರೆ ಕಾಮೆಂಟನ್ನು ಮಾಡಿ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದಕ್ಕೋಸ್ಕರನೇ ಒಂದು ಎಕ್ಸ್ಟ್ರಾ ವೀಡಿಯೋನ ಮಾಡಿ ಅಪ್ಲೋಡನ್ನು ಮಾಡ್ತೀನಿ.
ಮಾಡ್ತೀನಿ. ಫ್ರೆಂಡ್ಸ್, ಇದಿಷ್ಟು ಇವತ್ತಿನ ಒಂದು ವಿಡಿಯೋ. ಇಲ್ಲಿಗೆ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇದೇ ಥರ ಒಳ್ಳೊಳ್ಳೆ ವೀಡಿಯೋಸಿಗೋಸ್ಕರ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಮುಂದೆ ನೋಡುತ್ತೆ ಮತ್ತೆ ಎಲ್ಲರೂ ಕೂಡ ಸಿಗೋಣ. ಯಾರೆಲ್ಲ ಕೊನೆವರೆಗೂ ವಿಡಿಯೋನ ನೋಡಿದರೆ ಎಲ್ಲರೂ ಕೂಡ ಥ್ಯಾಂಕ್ ಫಾರ್ ವಾಚಿಂಗ್. ಬಾಯ್ ಬಾಯ್.